ವೆಲ್ಕಮ್ ಟು ಪಿ ಆರ್ ಅಡುಗೆ ಮನೆ. ಇವತ್ತು ಬೇಕ್ರಿ ಶೈಲಿಯ ಸಾಫ್ಟ್ ಜಾಮೂನ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, ಇನ್ಸ್ಟೆಂಟ್ ಪೌಡ್ರು ಬೇಕಾಗಿಲ್ಲ. ನೋಡಿ, ತುಂಬ ಕಡಿಮೆ ಐಟಮ್ಸ್ ಬೇಕು. ಕೋವಾ, ಸಕ್ಕರೆ ಅರ್ಧ kg ತೊಗೊಂಡಿದ್ದೀನಿ, 150 ಗ್ರಾಮ್ ಮೈದಾ, ಅರ್ಧ ಗ್ಲಾಸ್ ಐಸ್ ವಾಟರು, ಪಾಕಾಗೆ ಬೇಕಾದಷ್ಟು ನೀರು, ಸ್ವಲ್ಪ ಸೋಡಾ, ಸ್ವಲ್ಪ ಬಣ್ಣಕ್ಕೆ ಕೇಸರಿ ದಾಳ ತೊಗೊಂಡಿದ್ದೀನಿ. ಅಗಲವಾದ ತಟ್ಟೆ ಒಂದು ತೊಗೊಳ್ಬೇಕು. ಈ ತಟ್ಟೆಯಲ್ಲಿ ನಾವು ಕೋವಾ ಹಾಕಿ ಚೆನ್ನಾಗಿ ನಾದಬೇಕು. ನೋಡಿ, ಅರ್ಧ kg ಕೋವಾ ಇದೆ ಇದು. ಈ ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕು. ನೋಡಿ, ಈ ಥರ ರವ ಇರೋದೆಲ್ಲ ಪೂರ ಸಾಫ್ಟ್ ಆಗಬೇಕು. ಆ ಥರ ನಾದ್ಕೊಳ್ಬೇಕು. ಚೆನ್ನಾಗಿ ಬಲ ಬಿಟ್ಟು ನಾದ್ಕೊಳ್ಳಿ. ಇದನ್ನು ಆಗೋಷ್ಟೊತ್ತಿಗೆ ಪಾಕಕ್ಕೆ ಇಟ್ಕೊಂಡ್ಬಿಡೋಣ ಬನ್ನಿ. ನಾವಿವಾಗ ಅರ್ಧ kg ಸಕ್ಕರೆ, ಅರ್ಧ kg ನೀರು ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀವಿ. ಬೇಕಂದರೆ ನೀವು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೆಲವರು ತುಂಬ ಸ್ವೀಟಾಗಿದ್ದರೆ ಇಷ್ಟಪಡಲ್ಲ, ಹಾಗಾಗಿ ಅವರೊಂದು 3/4 ಲೀಟ್ರ್ವರೆಗೂ ನೀರು ಹಾಕ್ಕೊಳ್ಬೋದು. ನಾನು ಮಾತ್ರ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ನೀರು, ಅರ್ಧ kg ಸಕ್ಕರೆ ಹಾಕ್ಕೊಂಡಿದ್ದೀನಿ. ಲಿಡ್ ಮುಚ್ಚಿಬಿಡೋಣ. ಇದು ಪಾಕ ರೆಡಿ ಆಗೋಷ್ಟರಲ್ಲಿ ನಾವು ಇಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ ಬನ್ನಿ. ನೋಡಿ, ಕೋವಾ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು ಕೋವಾ. ಎಷ್ಟು ಸಾಧ್ಯನೋ ಅಷ್ಟು ನಾದ್ಕೊಳ್ಳಿ. ನಾನೊಂದು 15ರಿಂದ 20 ನಿಮಿಷದವರೆಗೂ ಈ ಕೋವಾ ನಾದಿದ್ದೀನಿ. ನೋಡಿ, ಈಗ ಇದಕ್ಕೆ 150 ಗ್ರಾಮ್ ಮೈದಾ ತೊಗೊಂಡಿದ್ವಲ್ಲ, ಅದನ್ನು ಪೂರ ಹಾಕ್ಕೊಳ್ಬಿಡೋಣ. ಮೈದಾ ಹೆಲ್ತಿ ಅಲ್ಲ ಅಂತ ಗೊತ್ತು, ಆದರೂ ಕೆಲವು ಸಲ ಟೇಸ್ಟಿಗೆ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ನೋಡಿ, ಮೈದಾ ಕೋವಾ ಎರಡು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾವು ಅರ್ಧ ಗ್ಲಾಸ್ ಐಸ್ ವಾಟರ್ ತೊಗೊಂಡಿದ್ರಲ್ಲ, ಅದನ್ನು ಸ್ಪೂನಲ್ಲಿ ಒಂದೊಂದೇ ಸ್ಪೂನ್ ಹಾಕ್ಕೊಳ್ಬೇಕು. ನೋಡಿ, ಇದು ಸೋಡಾನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದು ಅರ್ಧ ಸ್ಪೂನ್ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ಐಸ್ ವಾಟ್ರನ್ನ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಪಾಕ ರೆಡಿ ಆಗ್ತಾಯಿದೆ. ಸಕ್ಕರೆ ಕರಗಿ ಈ ಕಲರ್ ಬಂದಮೇಲೆ ನಾವು ಕೇಸರಿ ಎತ್ತಿಟ್ಟಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಬಿಡೋಣ. ಈಗ ಪಾಕ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು. ಒಂದು ಕಡೆ ಪಾಕ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಜಾಮೂನ್ ಹಿಟ್ಟನ್ನ ರೆಡಿ ಮಾಡಿಕೊಂಡು ಬರೋಣ. ನೋಡಿ, ಇದು ಐಸ್ ವಾಟ್ರ್ ಹಾಕಿ ಆದಮೇಲೆ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಸಾಫ್ಟ್ ಆಗೋ ಗಂಟ ನಾದ್ಕೋಬೇಕು. ನೋಡಿ, ಹಾಲು ಕೂಡ ಸ್ವಲ್ಪನೇ ಹಾಕ್ಕೋಬೇಕು. ಅದನ್ನು ಸ್ಪೂನ್ ಲೆಕ್ಕದಲ್ಲೇ ಹಾಕ್ಕೊಳ್ಳಿ. ತುಂಬ ಸಾಫ್ಟು ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ಅದಕ್ಕೆ ನಾವು ನಾದ್ಕೋಬೇಕು. ಜಾಮೂನ್ ಹಿಟ್ಟೀಗ ರೆಡಿ ಆಗ್ತಾಯಿದೆ. ನೋಡಿ, ರೆಡಿಯಾಗಿದೆ ಜಾಮೂನು. ಬನ್ನಿ ಇದನ್ನು ಉಂಡೆ ಮಾಡಿ ತೊಗೊಂಡು ಬರೋಣ. ನೋಡಿ ಹೇಗಿದೆ. ಕೋವಾ, ಮೈದಾ, ಸ್ವಲ್ಪ ಹಾಲು. ನೋಡಿ, ನಾನು ಈ ಶೇಪಲ್ಲಿ ಜಾಮೂನ್ನ ಮಾಡ್ಕೊಂಡು ಬಂದಿದ್ದೀನಿ. ಉಂಡೆ ಮಾಡಿದ್ದೀನಿ. ಎಣ್ಣೆ ಕಾದಿದೆ ಒಂದು ಕಡೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಒಂದೊಂದೇ ಜಾಮೂನ್ನ ಮಾಡಿರೋದನ್ನು ಜಾಮೂನ್ ಹಾಕೋಣ. ನೋಡಿ, ಒಂದೊಂದೇ ಹಾಕಬೇಕು. ನಾವು ಪದೇ ಸೌಟ್ ಇಡಬಾರ್ದು. ಎಲ್ಲ ಹಾಕಾದ್ಮೇಲೆ ನಾವು ಸೌಟ್ ಇಡಬೇಕು. ನೋಡಿ, ಎಣ್ಣೆನೂ ಅಷ್ಟೇ ತುಂಬ ಕಡಿಮೆ ಆಯಿಲಲ್ಲಿ ಮಾಡ್ಕೊಳ್ಬೇಡಿ. ಅದು ಪೂರ ಮುಳುಗಬೇಕು. ಮುಳುಗಿ ಬಾಯ್ಲಾಗಿ ನೋಡಿ ಅದೇ ಈ ಥರ ಬರಬೇಕು. ಈ ಥರ ನಾವು ಡೀಪ್ ಫ್ರೈ ಮಾಡಿದಾಗ ಅದು ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ, ಒಳಗೆಲ್ಲ ಬೆಂದಿರುತ್ತೆ. ನೋಡಿ, ಈ ಥರ ಮಾಡ್ತಾಯಿರಿ. ಆವಾಗ ಒಂದೇ ಸಮನೆ ಬಣ್ಣ ಬರುತ್ತೆ. ನೋಡಿ, ಈಗ ಜಾಮೂನು ಇದಾಗಿದೆ. ಇದನ್ನು ನಾವು ಡೈರೆಕ್ಟು ಪಾಕ ರೆಡಿಯಾಗಿರೋ ಪಾಕಕ್ಕೆ ಹಾಕಬೇಕು. ನೋಡಿ, ಪಾಕಕ್ಕೆ ಹಾಕಿದ್ದೀವಿ ಜಾಮೂನು. ಪಾಕಕ್ಕೆ ಹಾಕಿರೋ ಜಾಮೂನು ನೋಡಿ ಚೆನ್ನಾಗಿ ಊರಿದ ಮೇಲೆ ಸಾಫ್ಟ್ ಆದ ಜಾಮೂನು ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.